ಅನ್ನುವಂಥದ್ದನ್ನ ಹೇಳಿದ ನಂತರದಲ್ಲೂ ಮುಷ್ಕರ ಯಾಕಾಯ್ತು ಹಾಗಾದ್ರೆ? ನಾಳೆ ಮುಷ್ಕರವನ್ನ ನಿಲ್ಲಿಸುವುದಾಗಿ ಒಕ್ಕೂಟದ ಪರ ವಕೀಲ ಹೇಳಿಕೆಯನ್ನ ನೀಡಿದ್ದಾರೆ. ನಾಳೆ ಮುಷ್ಕರವನ್ನ ನಿಲ್ಲಿಸುವುದಾಗಿ ಒಕ್ಕೂಟದ ಪರ ವಕೀಲರು ಹೇಳಿಕೆಯನ್ನ ಕೊಟ್ಟಿದ್ರು. ಮುಷ್ಕರವನ್ನ ನಿಲ್ಲಿಸುವುದಾಗಿ ಹೇಳಿದ್ದಾರೆ. ಈಗ ಒಕ್ಕೂಟದ ಪರ ವಕೀಲರು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ನೀಡಲಾಗಿತ್ತು. ಈಗ ನಾಳೆ ಕೋರ್ಟ್ ಆದೇಶದ ಬೆನ್ನಲ್ಲೇ, ಕೋರ್ಟ್ ಸೂಚನೆಯ ಬೆನ್ನಲ್ಲೇ ನಾಳೆ ಮುಷ್ಕರವನ್ನ ನಿಲ್ಲಿಸ್ತೀವಿ. ಒಕ್ಕೂಟದ ಪರ ವಕೀಲ ಹೇಳಿಕೆಯನ್ನ ಕೊಟ್ಟಿರೋದು. ಅಂದ್ರೆ ಇವತ್ತಿಡೀ ಮುಷ್ಕರ ಇರುತ್ತೆ ಅಂತಾನ? ಹಾಗಾದ್ರೆ ಈಗಲೇ ನಿಲ್ಲಿಸ್ತೀವಿ ಅನ್ನುವಂತ ಸ್ಟೇಟ್ಮೆಂಟ್ ಬಂದಿಲ್ಲ. ನಾಳೆ ಮುಷ್ಕರವನ್ನ ನಿಲ್ಲಿಸ್ತೀವಿ, ಮುಷ್ಕರ ಕಾನೂನು ಬಾಹಿರ ಅಂತ ಕೋರ್ಟ್ ಹೇಳಿದೆ. ತಕ್ಷಣವೇ ಈ ಬಂದ್ ವಾಪಸ್ ಪಡೆಯದೇ ಇದ್ರೆ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕಾಗುತ್ತೆ. ಕೋರ್ಟ್ ಹೇಳಿರೋದು ಮುಷ್ಕರ ಕಾನೂನು ಬಾಹಿರ ಅನ್ನುವಂಥದ್ದನ್ನ ಈಗ ಕೋರ್ಟ್ ಹೇಳಿದೆ ಒಂದ್ ಕಡೆಯಲ್ಲಿ. ಮತ್ತೊಂದು ಕಡೆಯಲ್ಲಿ ಈ ಸಾರಿಗೆ ಒಕ್ಕೂಟದ ವಿರುದ್ಧ ಹೈಕೋರ್ಟ್ ಗರಂ ಆಗಿದೆ, ಗರಂ ಆಗಿ ಪ್ರಶ್ನೆ ಮಾಡಿದೆ. ಇದರಿಂದ ಪ್ರಯಾಣಿಕರಿಗೆ ತೊಂದರೆ ಆಗ್ತಾ ಇದೆ. ಜೊತೆಗೆ ನಿನ್ನೆ ಮುಷ್ಕರ ಇರುತ್ತೋ ಇಲ್ವೋ ಅನ್ನುವಂಥ ರೀತಿಯಲ್ಲೇ, ಗೊಂದಲದ ರೀತಿಯಲ್ಲೇ ಇದ್ರು. ಆದ್ರೆ ಕೊನೆ ಕ್ಷಣದಲ್ಲಿ ಮುಷ್ಕರ ಇದೆ ಅನ್ನುವಂಥ ಮಾಹಿತಿಯನ್ನ ಹಾಗಾದ್ರೆ ನೀಡಿದ್ಯಾರು? ಆ ಸೂಚನೆಯನ್ನ ನೀಡಿದ್ಯಾರು? ಇವತ್ತು ಮುಷ್ಕರಕ್ಕೆ ಹಾಗಾದ್ರೆ ಕರೆ ಕೊಟ್ಟಿದ್ದಿಸುತ್ತೆ ಅನ್ನುವಂಥದ್ದನ್ನ ಹೇಳಿದ ನಂತರದಲ್ಲೂ ಮುಷ್ಕರ ಯಾಕಾಯ್ತು ಹಾಗಾದ್ರೆ? ನಾಳೆ ಮುಷ್ಕರವನ್ನ ನಿಲ್ಲಿಸುವುದಾಗಿ ಒಕ್ಕೂಟದ ಪರ ವಕೀಲ ಹೇಳಿಕೆಯನ್ನ ನೀಡಿದ್ದಾರೆ. ನಾಳೆ ಮುಷ್ಕರವನ್ನ ನಿಲ್ಲಿಸುವುದಾಗಿ ಒಕ್ಕೂಟದ ಪರ ವಕೀಲರು ಹೇಳಿಕೆಯನ್ನ ಕೊಟ್ಟಿದ್ರು. ಮುಷ್ಕರವನ್ನ ನಿಲ್ಲಿಸುವುದಾಗಿ ಹೇಳಿದ್ದಾರೆ. ಈಗ ಒಕ್ಕೂಟದ ಪರ ವಕೀಲರು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ನೀಡಲಾಗಿತ್ತು. ಈಗ ನಾಳೆ ಕೋರ್ಟ್ ಆದೇಶದ ಬೆನ್ನಲ್ಲೇ, ಕೋರ್ಟ್ ಸೂಚನೆಯ ಬೆನ್ನಲ್ಲೇ ನಾಳೆ ಮುಷ್ಕರವನ್ನ ನಿಲ್ಲಿಸ್ತೀವಿ. ಒಕ್ಕೂಟದ ಪರ ವಕೀಲ ಹೇಳಿಕೆಯನ್ನ ಕೊಟ್ಟಿರೋದು. ಅಂದ್ರೆ ಇವತ್ತಿಡೀ ಮುಷ್ಕರ ಇರುತ್ತೆ ಅಂತಾನ? ಹಾಗಾದ್ರೆ ಈಗಲೇ ನಿಲ್ಲಿಸ್ತೀವಿ ಅನ್ನುವಂತ ಸ್ಟೇಟ್ಮೆಂಟ್ ಬಂದಿಲ್ಲ. ನಾಳೆ ಮುಷ್ಕರವನ್ನ ನಿಲ್ಲಿಸ್ತೀವಿ, ಮುಷ್ಕರ ಕಾನೂನು ಬಾಹಿರ ಅಂತ ಕೋರ್ಟ್ ಹೇಳಿದೆ. ತಕ್ಷಣವೇ ಈ ಬಂದ್ ವಾಪಸ್ ಪಡೆಯದೇ ಇದ್ರೆ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕಾಗುತ್ತೆ. ಕೋರ್ಟ್ ಹೇಳಿರೋದು ಮುಷ್ಕರ ಕಾನೂನು ಬಾಹಿರ ಅನ್ನುವಂಥದ್ದನ್ನ ಈಗ ಕೋರ್ಟ್ ಹೇಳಿದೆ ಒಂದ್ ಕಡೆಯಲ್ಲಿ. ಮತ್ತೊಂದು ಕಡೆಯಲ್ಲಿ ಈ ಸಾರಿಗೆ ಒಕ್ಕೂಟದ ವಿರುದ್ಧ ಹೈಕೋರ್ಟ್ ಗರಂ ಆಗಿದೆ, ಗರಂ ಆಗಿ ಪ್ರಶ್ನೆ ಮಾಡಿದೆ. ಇದರಿಂದ ಪ್ರಯಾಣಿಕರಿಗೆ ತೊಂದರೆ ಆಗ್ತಾ ಇದೆ. ಜೊತೆಗೆ ನಿನ್ನೆ ಮುಷ್ಕರ ಇರುತ್ತೋ ಇಲ್ವೋ ಅನ್ನುವಂಥ ರೀತಿಯಲ್ಲೇ, ಗೊಂದಲದ ರೀತಿಯಲ್ಲೇ ಇದ್ರು. ಆದ್ರೆ ಕೊನೆ ಕ್ಷಣದಲ್ಲಿ ಮುಷ್ಕರ ಇದೆ ಅನ್ನುವಂಥ ಮಾಹಿತಿಯನ್ನ ಹಾಗಾದ್ರೆ ನೀಡಿದ್ಯಾರು? ಆ ಸೂಚನೆಯನ್ನ ನೀಡಿದ್ಯಾರು? ಇವತ್ತು ಮುಷ್ಕರಕ್ಕೆ ಹಾಗಾದ್ರೆ ಕರೆ ಕೊಟ್ಟಿದ್ದಿಸುತ್ತೆ ಅನ್ನುವಂಥದ್ದನ್ನ ಹೇಳಿದ ನಂತರದಲ್ಲೂ ಮುಷ್ಕರ ಯಾಕಾಯ್ತು ಹಾಗಾದ್ರೆ? ನಾಳೆ ಮುಷ್ಕರವನ್ನ ನಿಲ್ಲಿಸುವುದಾಗಿ ಒಕ್ಕೂಟದ ಪರ ವಕೀಲ ಹೇಳಿಕೆಯನ್ನ ನೀಡಿದ್ದಾರೆ. ನಾಳೆ ಮುಷ್ಕರವನ್ನ ನಿಲ್ಲಿಸುವುದಾಗಿ ಒಕ್ಕೂಟದ ಪರ ವಕೀಲರು ಹೇಳಿಕೆಯನ್ನ ಕೊಟ್ಟಿದ್ರು. ಮುಷ್ಕರವನ್ನ ನಿಲ್ಲಿಸುವುದಾಗಿ ಹೇಳಿದ್ದಾರೆ. ಈಗ ಒಕ್ಕೂಟದ ಪರ ವಕೀಲರು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ನೀಡಲಾಗಿತ್ತು. ಈಗ ನಾಳೆ ಕೋರ್ಟ್ ಆದೇಶದ ಬೆನ್ನಲ್ಲೇ, ಕೋರ್ಟ್ ಸೂಚನೆಯ ಬೆನ್ನಲ್ಲೇ ನಾಳೆ ಮುಷ್ಕರವನ್ನ ನಿಲ್ಲಿಸ್ತೀವಿ. ಒಕ್ಕೂಟದ ಪರ ವಕೀಲ ಹೇಳಿಕೆಯನ್ನ ಕೊಟ್ಟಿರೋದು. ಅಂದ್ರೆ ಇವತ್ತಿಡೀ ಮುಷ್ಕರ ಇರುತ್ತೆ ಅಂತಾನ? ಹಾಗಾದ್ರೆ ಈಗಲೇ ನಿಲ್ಲಿಸ್ತೀವಿ ಅನ್ನುವಂತ ಸ್ಟೇಟ್ಮೆಂಟ್ ಬಂದಿಲ್ಲ. ನಾಳೆ ಮುಷ್ಕರವನ್ನ ನಿಲ್ಲಿಸ್ತೀವಿ, ಮುಷ್ಕರ ಕಾನೂನು ಬಾಹಿರ ಅಂತ ಕೋರ್ಟ್ ಹೇಳಿದೆ. ತಕ್ಷಣವೇ ಈ ಬಂದ್ ವಾಪಸ್ ಪಡೆಯದೇ ಇದ್ರೆ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕಾಗುತ್ತೆ. ಕೋರ್ಟ್ ಹೇಳಿರೋದು ಮುಷ್ಕರ ಕಾನೂನು ಬಾಹಿರ ಅನ್ನುವಂಥದ್ದನ್ನ ಈಗ ಕೋರ್ಟ್ ಹೇಳಿದೆ ಒಂದ್ ಕಡೆಯಲ್ಲಿ. ಮತ್ತೊಂದು ಕಡೆಯಲ್ಲಿ ಈ ಸಾರಿಗೆ ಒಕ್ಕೂಟದ ವಿರುದ್ಧ ಹೈಕೋರ್ಟ್ ಗರಂ ಆಗಿದೆ, ಗರಂ ಆಗಿ ಪ್ರಶ್ನೆ ಮಾಡಿದೆ. ಇದರಿಂದ ಪ್ರಯಾಣಿಕರಿಗೆ ತೊಂದರೆ ಆಗ್ತಾ ಇದೆ. ಜೊತೆಗೆ ನಿನ್ನೆ ಮುಷ್ಕರ ಇರುತ್ತೋ ಇಲ್ವೋ ಅನ್ನುವಂಥ ರೀತಿಯಲ್ಲೇ, ಗೊಂದಲದ ರೀತಿಯಲ್ಲೇ ಇದ್ರು. ಆದ್ರೆ ಕೊನೆ ಕ್ಷಣದಲ್ಲಿ ಮುಷ್ಕರ ಇದೆ ಅನ್ನುವಂಥ ಮಾಹಿತಿಯನ್ನ ಹಾಗಾದ್ರೆ ನೀಡಿದ್ಯಾರು? ಆ ಸೂಚನೆಯನ್ನ ನೀಡಿದ್ಯಾರು? ಇವತ್ತು ಮುಷ್ಕರಕ್ಕೆ ಹಾಗಾದ್ರೆ ಕರೆ ಕೊಟ್ಟಿದ್ದಿಸುತ್ತೆ ಅನ್ನುವಂಥದ್ದನ್ನ ಹೇಳಿದ ನಂತರದಲ್ಲೂ ಮುಷ್ಕರ ಯಾಕಾಯ್ತು ಹಾಗಾದ್ರೆ? ನಾಳೆ ಮುಷ್ಕರವನ್ನ ನಿಲ್ಲಿಸುವುದಾಗಿ ಒಕ್ಕೂಟದ ಪರ ವಕೀಲ ಹೇಳಿಕೆಯನ್ನ ನೀಡಿದ್ದಾರೆ. ನಾಳೆ ಮುಷ್ಕರವನ್ನ ನಿಲ್ಲಿಸುವುದಾಗಿ ಒಕ್ಕೂಟದ ಪರ ವಕೀಲರು ಹೇಳಿಕೆಯನ್ನ ಕೊಟ್ಟಿದ್ರು. ಮುಷ್ಕರವನ್ನ ನಿಲ್ಲಿಸುವುದಾಗಿ ಹೇಳಿದ್ದಾರೆ. ಈಗ ಒಕ್ಕೂಟದ ಪರ ವಕೀಲರು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ನೀಡಲಾಗಿತ್ತು. ಈಗ ನಾಳೆ
ಕೋರ್ಟ್ ಆದೇಶದ ಬೆನ್ನಲ್ಲೇ, ಕೋರ್ಟ್ ಸೂಚನೆಯ ಬೆನ್ನಲ್ಲೇ ನಾಳೆ ಮುಷ್ಕರವನ್ನ ನಿಲ್ಲಿಸ್ತೀವಿ. ಒಕ್ಕೂಟದ ಪರ ವಕೀಲ ಹೇಳಿಕೆಯನ್ನ ಕೊಟ್ಟಿರೋದು. ಅಂದ್ರೆ ಇವತ್ತಿಡೀ ಮುಷ್ಕರ ಇರುತ್ತೆ ಅಂತಾನ? ಹಾಗಾದ್ರೆ ಈಗಲೇ ನಿಲ್ಲಿಸ್ತೀವಿ ಅನ್ನುವಂತ ಸ್ಟೇಟ್ಮೆಂಟ್ ಬಂದಿಲ್ಲ. ನಾಳೆ ಮುಷ್ಕರವನ್ನ ನಿಲ್ಲಿಸ್ತೀವಿ. ಮುಷ್ಕರ ಕಾನೂನು ಬಾಹಿರ ಅಂತ ಕೋರ್ಟ್ ಹೇಳಿದೆ. ತಕ್ಷಣವೇ ಈ ಬಂದ್ ವಾಪಸ್ ಪಡೆಯದೇ ಇದ್ರೆ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕಾಗುತ್ತೆ. ಕೋರ್ಟ್ ಹೇಳಿರೋದು ಮುಷ್ಕರ ಕಾನೂನು ಬಾಹಿರ ಅನ್ನುವಂಥದ್ದನ್ನ ಈಗ ಕೋರ್ಟ್ ಹೇಳಿದೆ ಒಂದ್ ಕಡೆಯಲ್ಲಿ. ಮತ್ತೊಂದು ಕಡೆಯಲ್ಲಿ ಈ ಸಾರಿಗೆ ಒಕ್ಕೂಟದ ವಿರುದ್ಧ ಹೈಕೋರ್ಟ್ ಗರಂ ಆಗಿದೆ. ಗರಂ ಆಗಿ ಪ್ರಶ್ನೆ ಮಾಡಿದೆ. ಇದರಿಂದ ಪ್ರಯಾಣಿಕರಿಗೆ ತೊಂದರೆ ಆಗ್ತಾ ಇದೆ. ಜೊತೆಗೆ ನಿನ್ನೆ ಮುಷ್ಕರ ಇರುತ್ತೋ ಇಲ್ವೋ ಅನ್ನುವಂಥ ರೀತಿಯಲ್ಲೇ, ಗೊಂದಲದ ರೀತಿಯಲ್ಲೇ ಇದ್ರು. ಆದ್ರೆ ಕೊನೆ ಕ್ಷಣದಲ್ಲಿ ಮುಷ್ಕರ ಇದೆ ಅನ್ನುವಂಥ ಮಾಹಿತಿಯನ್ನ ಹಾಗಾದ್ರೆ ನೀಡಿದ್ಯಾರು? ಆ ಸೂಚನೆಯನ್ನ ನೀಡಿದ್ಯಾರು? ಇವತ್ತು ಮುಷ್ಕರಕ್ಕೆ ಹಾಗಾದ್ರೆ ಕರೆ ಕೊಟ್ಟಿದ್ದೆ ಅನ್ನುವಂಥದ್ದನ್ನ ಹೇಳಿದ ನಂತರದಲ್ಲೂ ಮುಷ್ಕರ ಯಾಕಾಯ್ತು? ಹಾಗಾದ್ರೆ ನಾಳೆ ಮುಷ್ಕರವನ್ನ ನಿಲ್ಲಿಸೋದಾಗಿ ಒಕ್ಕೂಟದ ಪರ ವಕೀಲ ಹೇಳಿಕೆಯನ್ನ ನೀಡಿದ್ದಾರೆ. ನಾಳೆ ಮುಷ್ಕರವನ್ನ ನಿಲ್ಲಿಸೋದಾಗಿ ಒಕ್ಕೂಟದ ಪರ ವಕೀಲರು ಹೇಳಿಕೆಯನ್ನ ಕೊಟ್ಟಿದ್ರು. ಮುಷ್ಕರವನ್ನ ನಿಲ್ಲಿಸೋದಾಗಿ ಹೇಳಿದ್ದಾರೆ ಈಗ ಒಕ್ಕೂಟದ ಪರ ವಕೀಲರು. ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ನೀಡಲಾಗಿತ್ತು. ಈಗ ನಾಳೆ ಕೋರ್ಟ್ ಆದೇಶದ ಬೆನ್ನಲ್ಲೇ, ಕೋರ್ಟ್ ಸೂಚನೆಯ ಬೆನ್ನಲ್ಲೇ ನಾಳೆ ಮುಷ್ಕರವನ್ನ ನಿಲ್ಲಿಸ್ತೀವಿ. ಒಕ್ಕೂಟದ ಪರ ವಕೀಲ ಹೇಳಿಕೆಯನ್ನ ಕೊಟ್ಟಿರೋದು. ಅಂದ್ರೆ ಇವತ್ತಿಡೀ ಮುಷ್ಕರ ಇರುತ್ತೆ ಅಂತಾನ? ಹಾಗಾದ್ರೆ ಈಗಲೇ ನಿಲ್ಲಿಸ್ತೀವಿ ಅನ್ನುವಂತ ಸ್ಟೇಟ್ಮೆಂಟ್ ಬಂದಿಲ್ಲ. ನಾಳೆ ಮುಷ್ಕರವನ್ನ ನಿಲ್ಲಿಸ್ತೀವಿ. ಮುಷ್ಕರ ಕಾನೂನು ಬಾಹಿರ ಅಂತ ಕೋರ್ಟ್ ಹೇಳಿದೆ. ತಕ್ಷಣವೇ ಈ ಬಂದ್ ವಾಪಸ್ ಪಡೆಯದೇ ಇದ್ರೆ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕಾಗುತ್ತೆ. ಕೋರ್ಟ್ ಹೇಳಿರೋದು ಮುಷ್ಕರ ಕಾನೂನು ಬಾಹಿರ ಅನ್ನುವಂಥದ್ದನ್ನ ಈಗ ಕೋರ್ಟ್ ಹೇಳಿದೆ ಒಂದ್ ಕಡೆಯಲ್ಲಿ. ಮತ್ತೊಂದು ಕಡೆಯಲ್ಲಿ ಈ ಸಾರಿಗೆ ಒಕ್ಕೂಟದ ವಿರುದ್ಧ ಹೈಕೋರ್ಟ್ ಗರಂ ಆಗಿದೆ. ಗರಂ ಆಗಿ ಪ್ರಶ್ನೆ ಮಾಡಿದೆ. ಇದರಿಂದ ಪ್ರಯಾಣಿಕರಿಗೆ ತೊಂದರೆ ಆಗ್ತಾ ಇದೆ. ಜೊತೆಗೆ ನಿನ್ನೆ ಮುಷ್ಕರ ಇರುತ್ತೋ ಇಲ್ವೋ ಅನ್ನುವಂಥ ರೀತಿಯಲ್ಲೇ, ಗೊಂದಲದ ರೀತಿಯಲ್ಲೇ ಇದ್ರು. ಆದ್ರೆ ಕೊನೆ ಕ್ಷಣದಲ್ಲಿ ಮುಷ್ಕರ ಇದೆ ಅನ್ನುವಂಥ ಮಾಹಿತಿಯನ್ನ ಹಾಗಾದ್ರೆ ನೀಡಿದ್ಯಾರು? ಆ ಸೂಚನೆಯನ್ನ ನೀಡಿದ್ಯಾರು? ಇವತ್ತು ಮುಷ್ಕರಕ್ಕೆ ಹಾಗಾದ್ರೆ ಕರೆ ಕೊಟ್ಟಿದ್ದೆ ಅನ್ನುವಂಥದ್ದನ್ನ ಹೇಳಿದ ನಂತರದಲ್ಲೂ ಮುಷ್ಕರ ಯಾಕಾಯ್ತು? ಹಾಗಾದ್ರೆ ನಾಳೆ ಮುಷ್ಕರವನ್ನ ನಿಲ್ಲಿಸೋದಾಗಿ ಒಕ್ಕೂಟದ ಪರ ವಕೀಲ ಹೇಳಿಕೆಯನ್ನ ನೀಡಿದ್ದಾರೆ. ನಾಳೆ ಮುಷ್ಕರವನ್ನ ನಿಲ್ಲಿಸೋದಾಗಿ ಒಕ್ಕೂಟದ ಪರ ವಕೀಲರು ಹೇಳಿಕೆಯನ್ನ ಕೊಟ್ಟಿದ್ರು. ಮುಷ್ಕರವನ್ನ ನಿಲ್ಲಿಸೋದಾಗಿ ಹೇಳಿದ್ದಾರೆ ಈಗ ಒಕ್ಕೂಟದ ಪರ ವಕೀಲರು. ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ನೀಡಲಾಗಿತ್ತು. ಈಗ ನಾಳೆ ಕೋರ್ಟ್ ಆದೇಶದ ಬೆನ್ನಲ್ಲೇ, ಕೋರ್ಟ್ ಸೂಚನೆಯ ಬೆನ್ನಲ್ಲೇ ನಾಳೆ ಮುಷ್ಕರವನ್ನ ನಿಲ್ಲಿಸ್ತೀವಿ. ಒಕ್ಕೂಟದ ಪರ ವಕೀಲ ಹೇಳಿಕೆಯನ್ನ ಕೊಟ್ಟಿರೋದು. ಅಂದ್ರೆ ಇವತ್ತಿಡೀ ಮುಷ್ಕರ ಇರುತ್ತೆ ಅಂತಾನ? ಹಾಗಾದ್ರೆ ಈಗಲೇ ನಿಲ್ಲಿಸ್ತೀವಿ ಅನ್ನುವಂತ ಸ್ಟೇಟ್ಮೆಂಟ್ ಬಂದಿಲ್ಲ. ನಾಳೆ ಮುಷ್ಕರವನ್ನ ನಿಲ್ಲಿಸ್ತೀವಿ. ಮುಷ್ಕರ ಕಾನೂನು ಬಾಹಿರ ಅಂತ ಕೋರ್ಟ್ ಹೇಳಿದೆ.